ನೆಕ್ಸ್ಟ್ ಅಭಯ್ ಪಾಟೀಲ್. ಅಧ್ಯಕ್ಷರೇ, ನಾನು ಬಸವ ಕಲ್ಯಾಣದ ಶಾಸಕ. ನಿಮ್ಮ ಮೇಲ್ಗಡೆ ಜಗತ್ ಪ್ರಸಿದ್ಧ 11 ಮಹಾನ್ ಪುರುಷರ ಭಾವಚಿತ್ರಗಳನ್ನು ಹಾಕಿದ್ದೀರಿ ಅಧ್ಯಕ್ಷರೇ. ಅದರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ನನ್ನ ಮತಕ್ಷೇತ್ರದವರು, ಬಸವ ಕಲ್ಯಾಣದವರು, ಕಲ್ಯಾಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು. ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಕೃಷಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿರ್ತಕ್ಕಂಥ ಪ್ರದೇಶಗಳು. ಅಧ್ಯಕ್ಷರೇ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಯಂ ರಾಟಿ ನಡೆದುದಲ್ಲದೆ ಯಾವಾಗಲೂ ಹೇಳ್ತಿರೋದು ದೇಶದಾಟವೇ ಕೆಡಕು ಸರ್ವಜ್ಞ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಅಧ್ಯಕ್ಷರೇ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಅಧ್ಯಕ್ಷರೇ, ರೈತರಿಗೆ ಜಯನೇ ಆಗ್ಲಿಲ್ಲ. ಅಧ್ಯಕ್ಷರೇ, ಇವತ್ತಿಗೂ ರೈತ ಎಲ್ಲಿ ಗೆಲ್ಲೇ ಇಲ್ಲ. ತನ್ನ ಇಡೀ ಜೀವನ ಪೂರ್ತಿ ಸೋಲ್ತಾನೆ ಬಂದ ಅಧ್ಯಕ್ಷರೇ ರೈತ. ಅಧ್ಯಕ್ಷರೇ, ಈ ಜಗತ್ತಿನಲ್ಲಿ ತಾನು ಬದುಕಿ ಮತ್ತೊಬ್ಬನಿಗೂ ಬದುಸ್ತಕ್ಕಂಥ ಏಕೈಕ ವಿದ್ಯೆ ಅದು ಯಾವ್ದಾರ ಅಂದ್ರೆ ಅಧ್ಯಕ್ಷರೇ, ಅದು ಒಕ್ಕಲತನ. ಅಧ್ಯಕ್ಷರೇ, ಇವತ್ತು ಮೊನ್ನೆ ಧಾರಾಕಾರ ಮಳೆ ಆಯಿತು. ಬೆಂಗಳೂರಿನ ಅಧಿವೇಶನದಲ್ಲಿ ಬಂದಾಗ ಅಷ್ಟು ಮಳೆ ಆಗಿದ್ದಿಲ್ಲ ಅಧ್ಯಕ್ಷರೇ. ಈ ಮಳೆಯಿಂದ ಯಾವ ರೀತಿ ಆಯಿತು ಅಂದ್ರೆ ನಮ್ಮ ಹೊಲದಾಗಿರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಯ್ತು. ನಮ್ಮ ಎಲ್ಲ ರೈತರು ಪಂಪ್ ಸೆಟ್ಗಳು ಹರ್ಕೊಂಡು ಹೋದು, ದನ ಕರುಗಳು ಹರ್ಕೊಂಡು ಹೋದು, ಬೆಳೆ ಎಲ್ಲ ನೆಲ ಸಮ ಅದು. ಮಾವು ಹೋಯ್ತು, ಪಪ್ಪಾಯಿ ಹೋಯ್ತು, ಒಂದೊಂದು ಕಡೆ ಟಮಾಟ ನೋಡಿದ್ರೆ ಕಣ್ಣೀರು ಬರ್ತಿತ್ತು ಅಧ್ಯಕ್ಷರೇ. ಕಣ್ಣೀರು ಬರ್ತಕ್ಕಂಥ ಪರಿಸ್ಥಿತಿ. ನಾವು ಕೆಲವರಿಗೆ ಕೇಳಿದೆವು ಅಧ್ಯಕ್ಷರೇ, ನನಗೆ 50 ವರ್ಷ ಇಂಥ ಮಳೆನೇ ನಾನು ನೋಡಿಲ್ಲ. ಹಿರಿಯರು ಏನ್ ಹೇಳಿದ್ರು ಅಧ್ಯಕ್ಷರೇ ಅಂದ್ರ, ಈ ಮಳಿ ಇಂಥ ಮಳಿ ಯಾವಾಗ ಆಗಿತ್ತಂದ್ರ 1675ನೇ ಇಸ್ವಿದಾಗ ಆಗಿತ್ತು ಮಳಿ. ಅದ್ರ ಬಾದ್ ಇವತ್ತೇ ಇಂಥ ಮಳಿ ನಾವು ನೋಡಿದ್ದೇವೆ ಅಂತ ಹೇಳಿ ಹೇಳಿದ್ರು ಅಧ್ಯಕ್ಷರೇ, ನಮ್ಮ ಕಡೆ ರೈತರ ಪರಿಸ್ಥಿತಿ ನಿಜವಾಗ್ಲೂ ನನಗನ್ನಿಸ್ತದ, ಏನಪ್ಪ ನಮ್ದು ಒಂದು ಬದುಕ ಅಂತ ಹೇಳಿ ನಮಗ್ ಚಿಂತೆ ಅನಿಸ್ತದ ಅಧ್ಯಕ್ಷರೇ. ಇವತ್ತು ರೈತರು ನನ್ನ ಹೊಲ ಅದ, ಈ ಸಲ ನಂದು ಈ ಸಲ ಉದ್ದ ಆಗ್ತದ, ತೊಗರಿ ಆಗ್ತದ, ಸೋಯಾಬೀನ್ ಆಗ್ತದ, ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು. ಆದ್ರೆ ಇವತ್ತ ರೈತ ಪರೇಶಾನ್ ಆಗಿ ಏನು ಆತ್ಮಹತ್ಯೆಗೆ ಶರಣಾಗಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದರೆದೊಳಗಿದ್ದಾನೆ ಅಧ್ಯಕ್ಷರೇ. ಆದ್ರ ತಾವು ನೋಡಿದ್ರೆ ಅಧ್ಯಕ್ಷರೇ, ನಾನು ಕೂಡ ಈ ರೈತರಿಗೆ ಏನಾರೇ ಪರಿಹಾರ ಕೊಡಿಸ್ಬೇಕು. ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ, ಅವ್ರಿಗೆ ಏನಾರೇ ಪರಿಹಾರ ಕೊಡಿಸ್ಬೇಕಂತ ಹೇಳಿ ಅರೆಬೆತ್ತಲೆ ಹೋರಾಟ ಮಾಡ್ದ. ಚಾಬಕದ ಮೇಲೆ ಮೈ ಮೇಲೆ ಹೊಡ್ಕೊಂಡ. ಇವತ್ತಿಗೂ ಕೂಡ ನನ್ನ ಮೈ ಮೇಲೆ ಬಾಯ ಗರಿವ ಅಧ್ಯಕ್ಷರೇ. ಆದ್ರ ಇವತ್ತಿಗೂ ರೈತರಿಗೆ ಆ ಪರಿಹಾರ ನೋಡಿದ್ರ ನನಗೇನ್ ನೋವು ಆಗ್ತದಂದ್ರ, ನನ್ನ ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ 3 ಮತಕ್ಷೇತ್ರಗಳು ಹೊತ್ಕೊಂಡವ. ಔಸಾ, ಉಮ್ಮರ್ಗ, ನಿಲಂಗ. ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ತುಂಬಾ ಪರಿಹಾರ ಕೊಟ್ಟಾರ. ಅವರಿಗೆ ಎಷ್ಟು? ಸುಮಾರು 31,628 ಕೋಟಿಗಳು ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಕೊಟ್ಟರು. ಹೌದು, ಅಲ್ಲಿನೂ ಕೂಡ ಲಾಡ್ಕಿ ಬಹನ್ ಯೋಜನೆ ಇದೆ, ಅಲ್ಲಿನೂ ಬಸ್ ಫ್ರೀ ಇದೆ. ಆದ್ರೆ ನಮ್ಮಲ್ಲಿ ಇವತ್ತು ಪರಿಹಾರ ಪೋರ್ಟಲ್ ತೆಗೆದು ನೋಡ್ರಿ, 3,000 ಹಿನ್ನ ಮುಟ್ಟಿಲ್ಲ. ಮಹಾರಾಷ್ಟ್ರದೊಳಗ 31,000 ಕೇಂದ್ರ ಸರ್ಕಾರ ಎಷ್ಟು ಕೊಡ್ತು? ಅಷ್ಟು ಕೊಟ್ಟು ಇವತ್ತು ನೋಡಿ ನೀವು ಅಲ್ಲಿ ಜನ, ನಮ್ಮ ಪಕ್ಕದ ಕ್ಷೇತ್ರ ಜನ, ನಮಗಿಷ್ಟು ದುಡ್ಡು ಬಂತು, ನನಗೆ 1 ಲಕ್ಷ ಬಂತು, ನನಗೆ 2 ಲಕ್ಷ ಬಂತು ಅಂತ ಹೇಳಿ ಒಂದೇ ಸವನ ಗೋಳಾಡ್ತಾರೆ ಅಧ್ಯಕ್ಷರೇ. ನಮ್ಮ ರೈತರು ಆಕಳ ಸ್ವಭಾವದವ್ರ ಅಧ್ಯಕ್ಷರೇ. ಹೋರಾಟ ಅಂದ್ರೆ ಗೊತ್ತಿಲ್ಲ ನಮಗ. ನಮ್ಮ ರೈತರು ಬೆಕ್ಕಿನ ಸ್ವಭಾವದವರಲ್ಲ. ಬೆಕ್ಕು ಏನು ಮಾಡ್ತದೆ ಅಧ್ಯಕ್ಷರೇ, ಒಂದು ಕೋಣೆಯೊಳಗ ಬಾಕಲು ಬಂದ್ ಮಾಡಿ, ಕಿಟಕಿ ಬಂದ್ ಮಾಡಿ ಹೊಡಿಲಕ್ ಸ್ಟಾರ್ಟ್ ಮಾಡ್ರಿ, ಮೊದಲು ತಪ್ಪಿಸ್ಲೋಕ್ ನೋಡ್ತದೆ ಅಧ್ಯಕ್ಷರೇ ಬೆಕ್. ಒಂದ್ ವೇಳೆ ತಪ್ಪಿಸ್ಲೋಕ್ ಆಗಿಲ್ಲ ಅಂದ್ರ ಹೊಡೆಯವನು ಕುತ್ತಿಗೆಗೆ ಅಟ್ಯಾಕ್ ಮಾಡ್ತದೆ ಅಧ್ಯಕ್ಷರೇ. ಆದ್ರೆ ನಮ್ಮ ರೈತರು ಕುತ್ತಿಗೆ ಹಿಡಿಯೋರಲ್ಲ. ಬೇಜಾರಾಯ್ತಂದ್ರೆ ಹೋಗಿ ನೇಣು ಹಾಕೋಮಂತ ನನ್ನ ಭಾಗದ ರೈತರು, ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ. ಇದು ಒಂದ್ ಕಡೆ ಆದ್ರ ನಾನು ಈ ವಿನಂತಿಯನ್ನು ಮಾಡ್ತೇನೆ, ನೀವು ರೈತರಿಗೆ ಕೈ ಹಿಡಲ್ಲ, ರೈತರಿಗೆ ಪರಿಹಾರ ಕೊಡಲ್ಲ ಅಂದ್ರೆ ಯಾಕೆ ಈ ಸರ್ಕಾರ ಇರಬೇಕು? ರೈತರು ಒಂದ್ ವೇಳೆ ಇದೇ ಪರಿಸ್ಥಿತಿದಾಗ ಮುಂದುವರೆದ್ರೆ ನಾವು ಯಾರು ಉಳಲ್ಲ, ನಮ್ಗೆ ಯಾರಿಗೂ ಉಳ್ಗಾಲಿಲ್ಲ. ಈಗ ನಮಗ್ ಬಹಳ ಚಂದ ಅನಿಸ್ಲತ್ತದ, ನಮ್ಗೆ ಅದ್ರ ಅರಿವು ಆಗಲಾಗ್ಯದ. ನಾನು ಸ್ವತಃ ಹೋಗಿನಿ ಅಧ್ಯಕ್ಷರೇ,
ನಾನು ಸ್ವತಃ ಹೋಗಿ ತೊಗರಿ ಏನು ಇನ್ನೇನು ರೈತ ಬೆಳೆ ರಾಶಿ ಮಾಡಬೇಕು ಆ ಟೈಮ್ನಾಗ ತೊಗರಿ ನೀರಾಗ ನಿಂದಿರ್ತದೆ. ಬೆಳೆದವನಿಗೆ ಎಷ್ಟು ಕಷ್ಟ ಆಗಲ್ಲ. ಸಾಲಕ್ಕೆಲ್ಲೋ ಹೋಗಿರ್ಬೇಕು, ಅವನು ಯಾರ ಬಲ್ಲೋ ಸಾಲ ತರಬೇಕು. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ನಿಮ್ಮ ಪರವಾಗಿ ಮಹಾರಾಷ್ಟ್ರ ಮಾದರಿದೊಳಗ ನಮಗೂ ಕೂಡ ಪರಿಹಾರ ಕೊಡ್ರಿ ಅಂತ ಹೇಳಿ. ಅಧ್ಯಕ್ಷರೇ, ಇನ್ನೊಂದು ಕಡೆ ನಮ್ಮ ಕಡೆ ಏನಾರೇ ದವಾಖಾನೆ ಒಂದು ವೇಳೆ ಹತ್ತು ಅಂದ್ರೆ ರೈತರಿಗೆ ಆ ಪರಿಸ್ಥಿತಿ ನೀವು ಕೇಳಬಾರ್ದು. ಯಾವ ದವಾಖಾನೆ ಹೋದ್ರು 2 ಲಕ್ಷ 3 ಲಕ್ಷ ಬಿಲ್ಲ. ಯಾವ್ದು ಏನು ಮಾಡ್ಬೇಕು ಅಧ್ಯಕ್ಷರೇ? ನಾವು ಒಂದ್ ಕಡೆ ಬೆಳೆ ಹೋಯ್ತು, ರೋಗಗಳು ನಮಗೆ ಯಾವ ತಪ್ಪಲಾಗ್ಯಾವ. ಇವತ್ತು CM ಪರಿಹಾರ ನಿಧಿ ಕೊಡ್ತೀರಿ ನಮಗ, ಒಂದು ವರ್ಷಕ್ಕೆ ಎಷ್ಟು CM ಪರಿಹಾರ ನಿಧಿ ಕೊಡ್ತಿರ್ತಾವು? ಅಬ್ಬಬ್ಬ ಅಂದ್ರ 70 ಇಲ್ರಿ 80 ಕೋಟಿ CM ಪರಿಹಾರ ನಿಧಿ. CM ಪರಿಹಾರ ನಿಧಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲರ ಪರವಾಗಿ, ನೀವು ಬರೇ ಆ ಗೃಹಲಕ್ಷ್ಮಿಯನ್ನು ಕೊಡ್ಲತ್ತಿರಲ್ಲ ಅಧ್ಯಕ್ಷರೇ, 50 ರೂಪಾಯಿ ಅದನ್ನು ಕಟ್ ಮಾಡ್ಕೋರಿ. CM ಪರಿಹಾರ ನಿಧಿ ಒಂದು ವರ್ಷಕ್ಕೆ 1,000 ಕೋಟಿ ಕೊಡ್ಬೋದು, 1,000 ಕೋಟಿ. ಯಾಕಂದ್ರ ನಮ್ ಕಡೆ ದವಾಖಾನಿಗೆ ಹೋಗ್ಬೇಕು, ಅಲ್ಲಿ ರೊಕ್ಕ ಹಾಕಬೇಕು, ಹೊಲ ಮಾರ್ಕೋಬೇಕು, ಸಾಯ್ಬೇಕು.